ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ರೋಹಿತ್ ಶರ್ಮಾ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಬೆಂಕಿ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ನ್ಯೂ ರೋಲ್ ಇನ್ಕಮಿಂಗ್ ಲೀಡ್ ಡ್ಯಾಶ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಗುರು ಏನಿರ್ಬೋದು ಹೊಡಿರಿ ಕಾಮೆಂಟ್ ಮೇಲೆ ಸ್ಟೇ ಟ್ಯೂನ್ಡ್ ಅಂತ ಹಾಕಿದ್ದಾರೆ. ಬಿಗ್ ರಿವೀಲ್ ಟುಮಾರೋ ಆಫ್ಟರ್ನೂನ್ ಅಂತ ಹಾಕಿದ್ದಾರೆ. ಈ ಒಂದು ಪೋಸ್ಟ್ ನೋಡಿದ ತಕ್ಷಣ ನೀವೇನಾದ್ರೂ ಮೆಂಟರ್ ಏನಾದ್ರು ಆಗ್ತಾರೆ ಅಂತ ಅನ್ಕೊಂಡಿದ್ರಿ ಅಂದ್ರೆ 100% ಮೆಂಟರ್ ಎಲ್ಲ ಆಗಲ್ಲ ಗುರು. ಏನಕ್ಕೆ ಅಂತಾನು ಹೇಳ್ಬಿಡ್ತೀನಿ. ನಿಮ್ಗೆ ಗೊತ್ತಿರಂಗೆ ರೋಹಿತ್ ಶರ್ಮಾ ಅವರು ಈಗ ODI ನ ಆಡ್ತಾ ಇದಾರೆ, ಅಂದ್ರೆ ಒನ್ ಡೇಸ್ ನ ಆಡ್ತಾ ಇದಾರೆ. ಅದರಿಂದ ಅವರು ಮೆಂಟರ್ ಆಗುವ ಸಾಧ್ಯತೆ ಎಲ್ಲ ಬರಲ್ಲ ಗುರು. ಅವ್ರ ಆಗ್ಬೇಕು ಅಂತ ಏನಾದ್ರು ಇದ್ರೆ ಅವ್ರ ODIಗೆ ರಿಟೈರ್ಮೆಂಟ್ ನ ಕೊಡ್ಬೇಕಾಗತ್ತೆ. ಧೋನಿ ಅವರು 2022 T20 ವರ್ಲ್ಡ್ ಕಪ್ ಅಲ್ಲಿ ಮೆಂಟರ್ ಆಗಿದ್ರು. ಅಂದ್ರೆ ಅವರು ಇಂಡಿಯನ್ ಟೀಮ್ಗೆಲ್ಲ ಕಂಪ್ಲೀಟ್ ಆಗಿ ರಿಟೈರ್ಮೆಂಟ್ ನ ಘೋಷಿಸಿದ್ರು. ಅವ್ರು ಬರೀ IPL ನ ಆಡ್ತಿದ್ರು CSKಗೆ. ಇವಾಗ್ಲೂ ಸಹ ನಮ್ಮ MS ಧೋನಿ ಅವರು CSKಗೆ IPL ನ ಆಡ್ತಾ ಇದ್ದಾರೆ. ಈ ಒಂದು ಪೋಸ್ಟ್ ಯಾವುದೋ ಒಂದು ಕಂಪನಿಯ ಜೊತೆ ಒಂದು ಕೊಲ್ಯಾಬ್ ಪ್ರಮೋಷನ್ ಏನೋ ಇರ್ಬೇಕು ಅಂತ ನನ್ನ ಅನಿಸಿಕೆ. ಸ್ಕ್ವಾಡ್ ಒಳಗಡೆ ಯಾವುದೇ ರೋಲ್ ಇರಲ್ಲ ಅಂತ ನನ್ನ ಅನಿಸಿಕೆ. ಅಂದ್ರೆ ಟೀಮ್ ಅಲ್ಲಿ ಇದು ನನ್ನ ಪರ್ಸನಲ್ ಅನಾಲಿಸಿಸ್. ಆಯ್ತಾ? ಇದ್ರ ಬಗ್ಗೆ ನಿಮ್ಗೇನ್ ಅನ್ಸತ್ತೆ ಗುರು? ಯಾವ್ದಾದ್ರು ಹೊಸ ರೋಲ್ ಅಂದ್ರೆ ಯಾವ್ದಿರ್ಬೋದು? ಕಂಪ್ನಿ ಜೊತೆ ಕೊಲ್ಯಾಬ್ ಅಂತ ನಾನು ಅನ್ಕೊಂಡಿದೀನಿ. ಯಾವ ಕಂಪ್ನಿ ಅಂತ ಎಲ್ಲ ಗೊತ್ತಾಗ್ತಿಲ್ಲ ಗುರು. ಈ ಒಂದು ಪೋಸ್ಟ್ ಅಲ್ಲಿ ಅಷ್ಟೊಂದೆಲ್ಲ ಮೆನ್ಷನ್ ಆಗಿಲ್ಲ. ಏನೋ ಟ್ಯೂನ್ ಆಗಿರಿ, ನಾಳೆ ನಾನೇ ರಿವೀಲ್ ಮಾಡ್ತೀನಿ, ಬಿಗ್ ರಿವೀಲ್ ಅಂತ ಬೇರೆ ಹಾಕಿದ್ದಾರೆ. ಟುಮಾರೋ ಆಫ್ಟರ್ನೂನ್, ನಾಳೆ ಮಧ್ಯಾಹ್ನ. ಏನ್ ದೊಡ್ಡದಾಗಿ ರಿವೀಲ್ ಮಾಡ್ತಾರೋ ಅಂತ ದೇವರಾಣೆ ಗೊತ್ತಿಲ್ಲ ನನಗೂ. ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೊಡಿರಿ ಕಾಮೆಂಟ್. ಜೊತೆಗೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್, ಜೈ ಹಿಂದ್, ವಂದೇ ಮಾತರಂ.